ನನಗೆ ಇಷ್ಟು ವರ್ಷದಲ್ಲಿ ನಾನು ಈ ರೀತಿಯ ಒಂದು ಹುಟ್ಟಿದ ಹಬ್ಬನ ನಾನು ಆಚರಿಸ್ಕೊಂಡಿರಲಿಲ್ಲ. ಈ ವರ್ಷ ನನಗೆ ದೇವರೇನಾದರೂ ವರ ಕೊಟ್ಟಿದ್ದಾರೆ ಅಂತಂದ್ರೆ ಇದು ನನಗೆ ತುಂಬಾ ದೊಡ್ಡ ವರ ಅಂತ ನಾನು ಅನ್ಕೋತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇದನ್ನ ನನ್ನ ಜೀವನ ಪರ್ಯಂತ ನೆನ್ಪಿಟ್ಕೊಳ್ಳುವಂಥದ್ದು ದಿನ ನನಗೆ ಇವತ್ತು. ತುಂಬಾ ಖುಷಿ ಆಗುತ್ತೆ ನನಗೆ. ತುಂಬಾ ಏಜ್ ಆದವ್ರನ್ನ ನೋಡಿದ್ರೆ ಇಷ್ಟ ನನಗೆ. ಈ ತರ ಅನಾರೋಗ್ಯದಲ್ಲಿರೋರು ನೋಡಿದಾಗ ಬೇಜಾರಾಗುತ್ತೆ. ಆದ್ರೆ ಈ ಸೇವೆನ ಮಾಡ್ತಿರೋ ಇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರೆ ಸಾಕಾಗಲ್ಲ. ಒಂದು ದಿನ ನಮ್ಗೆ ನೋಡ್ಕೊಳ್ಳೋಕೆ ಕಷ್ಟ ವಯಸ್ಸಾದವ್ರನ್ನ, ಆದ್ರೆ ಇವರು 10 ವರ್ಷದಿಂದ ನೋಡ್ಕೊತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಹೋಮ ಹವನ ಪೂಜೆ ಪುನಸ್ಕಾರಗಳು, ದೇವರು ಸುತ್ತ ಬರೋದು, ಪ್ರದಕ್ಷಿಣೆ ಹಾಕೋದು, ಎಲ್ಲನ್ನೂ ಮೀರಿಸುವಂತ ಒಂದು ದೊಡ್ಡ ಕೆಲಸವನ್ನ ಇವ್ರು ಮಾಡ್ತಿದ್ದಾರೆ. ಅದು ಕೆಲಸ ಅಲ್ಲ, ಅದು ಸೇವೆ ಅಂತ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಅವರು ಭಗವಂತನ ನೋಡ್ತಾ ಇದ್ದಾರೆ ಅಂತಂದ್ರೆ ಅದು ಸಾರ್ಥಕತೆನೆ, ಅವರ ಜೀವನ ಇದು ಸಾರ್ಥಕತೆನೆ. ಅದನ್ನ ಮಾತಲ್ಲಿ ಹೇಳಿಕ್ ಸಾಧ್ಯ ಇಲ್ಲ, ಪದಗಳಲ್ಲೂ ಹೇಳಿಕ್ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಇಲ್ಲಿ ಸೇವೆಯನ್ನ ಮಾಡ್ತಾ ಬರ್ತಿದ್ದಾರೆ. ನಿಸ್ವಾರ್ಥ ಸೇವೆ ಇದು, ಸೇವೆ ಅಲ್ಲ, ನಿಸ್ವಾರ್ಥ ಸೇವೆ. ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತಂದ್ರೆ, ಇಷ್ಟು 18 ಜನಗಳನ್ನ ಇಷ್ಟು ವರ್ಷದಿಂದ ನೋಡ್ಕೊಳ್ತಿದ್ದಾರೆ. ಅವರು ಹೇಳುವಾಗ ಒಂದೊಂದು ಕತೆ ಕೇಳುವಾಗ ಬೇಜಾರಾಗುತ್ತೆ. ಎಷ್ಟೋ ಜನ ಇಲ್ಲಿ ಅನಾಥರಾಗಿ ಹೋದವರು ಇದ್ದಾರೆ. ಅಂಥವ್ರು ಇವರು ಅವರಿಗೆ ಒಂದು ಮುಕ್ತಿಯನ್ನ ಕೊಟ್ಟಿದ್ದಾರೆ. ಆ ಮುಕ್ತಿಯನ್ನ ಕೊಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ ಅಂದ್ರೆ ಅದು ಇನ್ನೂ ಒಂದು ಗ್ರೇಟ್. ಹೇಳ್ಬೇಕಂದ್ರೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಅವರು ಮನೆಯಲ್ಲೇ ಒಂದು ಸದಸ್ಯರನ್ನ ಕಳ್ಕೊಂಡಷ್ಟು ಫೀಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಅವರು ಒಬ್ಬೊಬ್ರು ಹೋಗುವಾಗ, ಯಾಕಂದ್ರೆ ಅವ್ರು ಅಷ್ಟು ಸೇವೆ ಮಾಡಿರ್ತಾರಲ್ಲ, ಮನೆಯವರಾಗೆ ನೋಡ್ಕೊಂಡಿರ್ತಾರೆ, ತಾಯಿಯಾಗಿ ನೋಡಿರ್ತಾರೆ, ಅಮ್ಮನಾಗಿ ನೋಡಿರ್ತಾರೆ, ಅಕ್ಕನಾಗಿ ನೋಡಿರ್ತಾರೆ. ಅವ್ರನ್ನೆಲ್ಲ ನೋಡ್ಕೊಂಡು ಇವತ್ತು ಇವ್ರ ಕಣ್ಮುಂದೆನೆ ಅವ್ರು ಹೊರಟೋದಾಗ ಸಹಜವಾಗಿ ಅದು ದುಃಖ ಆಗುತ್ತೆ. ಇಂಥ ಕಾರ್ಯಕ್ರಮಗಳನ್ನ, ಇಂಥ ಒಂದು ಸಂಸ್ಥೆಗಳನ್ನ ಅವ್ರು ಇನ್ನೂ ಜಾಸ್ತಿ ಮಾಡ್ಲಿ. ಇನ್ನು ಜನನೂ ಅಷ್ಟೇ ಇವ್ರ ಹತ್ರ ಬಂದು ಸ್ವಲ್ಪ ಅವರಿಗೆ ಒಂದು ಸಹಾಯ ಹಸ್ತವನ್ನ ಮಾಡಬೇಕು. ಶಿವಣ್ಣವ್ರ ಮುಖಾಂತರ ನನಗೆ ಈ ಸಂಸ್ಥೆ ಪರಿಚಯ ಆಯಿತು. ಇವತ್ತಿಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು. ಅದು ವಾತ್ಸಲ್ಯ ಅಂತ ಹೆಸರಿಗೆ ತಕ್ಕಂತಹ ವಾತ್ಸಲ್ಯ ಈ ಸಂಸ್ಥೆಯಲ್ಲಿ ಸಿಗ್ತಾ ಇದೆ. ಅದು ತುಂಬಾ ಖುಷಿ ಆಯ್ತು. ಆ ವಾತ್ಸಲ್ಯ ಎಲ್ಲರಿಗೂ ಸಿಗ್ಲಿ. ಪ್ರತಿಯೊಬ್ಬ ಅನಾಥರಿಗಾಗಲಿ ಅಥವಾ ಇಂಥ ಒಂದು ಕೆಲವು ಮನೆಯಲ್ಲಿ ನೋಡ್ಕೊಳಿಕ್ ಆಗದಿದ್ದಂಥವ್ರಿಗೆಲ್ಲ ಈ ಮನೆಯಿಂದ ವಾತ್ಸಲ್ಯ, ಪ್ರೀತಿ ವಾತ್ಸಲ್ಯ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಅವ್ರಿಗೆ ಇನ್ನಷ್ಟು ಇಂಥ ಸಂಸ್ಥೆಯನ್ನ ಮಾಡುವಂತಹ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ. ಮತ್ತೆ ಶಿವಣ್ಣವ್ರಿಗೂ ಈ ಇಂಥ ಒಂದು ನನಗೆ ಮೆಮೊರೇಬಲ್ ಮೂಮೆಂಟ್ ಅನ್ನ ಮರಿಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಸಂದರ್ಭವನ್ನ ನನಗೆ ನನ್ನ ಜೀವನದಲ್ಲಿ ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಗೂ ದೇವರು ಆಯುಷ್ಯ, ಆರೋಗ್ಯ, ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ಲಿ. ಅವರ ಮನೆಯವರನ್ನ ಎಲ್ಲ ಕುಟುಂಬದವ್ರನ್ನ ಅವ್ರಿಗೆ ಸಂತೋಷವಾಗಿರುವ ಹಾಗೆ ದೇವರು ಅನುಗ್ರಹ ಕೊಡ್ಲಿ ಅಂತ